ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಸಾಲೆ ಶೇಂಗಾವನ್ನ ನೀವು ಬೇಕರಿಯಲ್ಲಿ ನೋಡಿರ್ತೀರ. ಮನೆಯಲ್ಲಿ ಈಸಿಯಾಗಿ 10 ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರ್ಗೆ 5ರಿಂದ 6 ಒಣಮೆಣಸಿನಕಾಯಿಯನ್ನ ಬಳಸ್ಕೊಳ್ತಿದೀವಿ. ಹಾಗೆ ಅರ್ಧ ಬೆಳ್ಳುಳ್ಳಿ ಅಂದ್ರೆ ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನ ಬಳಸಿದೀವಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಸುಮಾರು 1/4 ಕೆಜಿಯಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದೀವಿ. ಇದಕ್ಕೆ 1 ಸ್ಪೂನ್ ನಷ್ಟು ಜೀರಿಗೆಯನ್ನ ಹಾಕಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಹಾಗೆ ಆವಾಗ್ಲೇ ನಾವೇನು ಪೇಸ್ಟ್ ನ ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೊಂಡಿದೀವಿ. ಇದರಿಂದ ಕಲರ್ ರೆಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕರಿಯಲ್ಲಿ ನೋಡಿರ್ತೀರಾ, ಅವರು ಕಲರ್ ನ ಬಳಸಿರ್ತಾರೆ. ಸೊ ನ್ಯಾಚುರಲ್ ಆಗಿ ರೆಡ್ ಕಲರ್ ನ ಪಡಿಬಹುದು ಈ ಪೇಸ್ಟ್ ಇಂದ. ಈಗ ನಾವಿದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ನಾವು ಬಜ್ಜಿ ಹಿಟ್ಟನ್ನ ಯಾವ ರೀತಿ ಕಲ್ಸ್ಕೊಳ್ತೀವೋ ಆ ಕನ್ಸಿಸ್ಟೆನ್ಸಿಗೆ ಅದನ್ನ ತಗೊಂಡ್ ಬರ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಗಂಟಿಲ್ಲದ ಹಾಗೆ ತುಂಬಾ ಸ್ಮೂತ್ ಆಗಿ ಪೇಸ್ಟ್ ನ ಮಾಡ್ಕೊಳ್ಳಿ. ನೋಡಿ, ಈಗ ಯಾವುದೇ ಗಂಟು ಕೂಡ ಇಲ್ಲ, ತುಂಬಾ ಸ್ಮೂತ್ ಆಗಿದೆ. ನಾವಿಲ್ಲಿ ಶೇಂಗಾ ಅಂದ್ರೆ ಕಡಲೆಕಾಯಿಯನ್ನ ತೊಳೆದು ಇಟ್ಕೊಂಡಿದೀವಿ. ಒಂದ್ಸತಿ ತೊಳ್ಕೊಂಡ್ರೆ ಸಾಕಾಗತ್ತೆ. ಕಸ ಕಡ್ಡಿ ಏನಾದ್ರೂ ಇದ್ರೆ ಹೋಗ್ಬಿಡುತ್ತೆ. ತೊಳೆದಿಟ್ಕೊಂಡಿರುವಂತಹ ಕಡಲೆಕಾಯಿ ಅಂದ್ರೆ ಶೇಂಗಾವನ್ನ ನಾವಿದಕ್ಕೆ ಆಡ್ ಮಾಡ್ಕೊಳ್ತಿದೀವಿ. ಈ ರೀತಿ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಹಿಟ್ಟು ಕಡಲೆಕಾಯಿಯ ಮೇಲೆ ಬೈಂಡ್ ಆಗೋ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಇದೆಲ್ಲ ಅನ್ಸ್ತಿರುತ್ತೆ ತುಂಬಾ ಹಿಟ್ಟು ಅಬ್ಸಾರ್ಬ್ ಮಾಡ್ಕೊಂಡಿಲ್ಲ ಅಂತ, ಬಟ್ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ತುಂಬಾ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ಇದನ್ನ ಒಂದು 5 ನಿಮಿಷ ಬಿಟ್ಟು ನಂತರ ಇದನ್ನ ಎಣ್ಣೆಯಲ್ಲಿ ಹಾಕೋಬೇಕಾಗತ್ತೆ. ಈಗ ಎಣ್ಣೆನ ಕಾಯೋಕಿಟ್ಟಿದ್ವಿ. ಹೀಗೆ ಒಂದೊಂದಾಗಿ ರ್ಯಾಂಡಮ್ ಆಗಿ ಕಡಲೆಕಾಯಿಯನ್ನ ಎಣ್ಣೆ ಒಳಗಡೆ ಬಿಡ್ಬೇಕಾಗತ್ತೆ. ದೊಡ್ಡದಾಗಿರೋ ಬಾಣ್ಲಿಯನ್ನ ತಗೊಳ್ಳಿ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವಿದಕ್ಕೆ ಯಾವುದೇ ಸೋಡಾವನ್ನು ಕೂಡ ಬಳಸಿಲ್ಲ. ಸೊ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ತಿನ್ಬಹುದು. ನೀವು ಬೇಕರಿಗಳಲ್ಲಿ ಇದನ್ನ ತಗೊಳ್ತೀರಾ ಅಂದ್ರೆ ಇದಕ್ಕೆ ಸೋಡಾ ಹಾಕಿರ್ತಾರೆ, ಹಾಗೆ ಕಲರ್ನು ಕೂಡ ಹಾಕಿರ್ತಾರೆ. ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂತ. ಹಾಗೆ ನ್ಯಾಚುರಲ್ ಕಲರ್ ಕೂಡ ಇದೆ. ನೋಡಿ, ಈ ರೀತಿ ಎರಡು ಕಡೆಯನ್ನ ಚೆನ್ನಾಗಿ ನೊರೆ ಎಲ್ಲ ಕಮ್ಮಿ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ನೊರೆ ಬರ್ತಿದೆ ಅಲ್ವಾ, ಇನ್ನು ಬೇಯಬೇಕು. ಸೊ ನೊರೆ ಕಮ್ಮಿ ಆದ ತಕ್ಷಣ ಇನ್ನ ತೆಗಿಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ. ಇದೇ ರೀತಿ ಉಳ್ದಿರೋ ಶೇಂಗಾವನ್ನು ಕೂಡ ನಾವು ಎಣ್ಣೆಯಲ್ಲಿ ಕರ್ಕೊಳ್ತಿದೀವಿ. ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟಿಯಾದ ಮಸಾಲೆ ಶೇಂಗಾ ರೆಡಿ ಆಗಿದೆ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರಾಮಾಗಿ ತಿನ್ಬೋದು. ಒಂದ್ ಪ್ಲೇಟ್ ನ ಆರಾಮಾಗಿ ಖಾಲಿ ಮಾಡ್ತೀರಾ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.